ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ದಿನ ನಾವು 7ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಮೊದಲನೆಯ ಪಾಠವಾದ ಜಗತ್ತಿನ ಪ್ರಮುಖ ಘಟನೆಗಳು ಎಂಬ ಪಾಠದಲ್ಲಿ ಮಂಗೋಲರು ಎಂಬ ವಿಷಯದ ಕುರಿತು ವಿವರಣೆಯನ್ನು ತಿಳಿದುಕೊಳ್ಳೋಣ. ಮಂಗೋಲಿಯಾ ಮಧ್ಯ ಏಷ್ಯಾದ ಸಮೃದ್ಧ ಹುಲ್ಲು ಮೈದಾನಗಳ ನಾಡು. ಇಲ್ಲಿನ ಅಲೆಮಾರಿ ಜನರೇ ಮಂಗೋಲರು. ಪಶುಪಾಲನೆ ಅವರ ಮುಖ್ಯ ವೃತ್ತಿ. ನೀವು ಚಿತ್ರದಲ್ಲಿ ನೋಡ್ತಾ ಇರೋದು ಚಂಗೀಸ್ ಖಾನನನ್ನ. ಮಂಗೋಲರನ್ನ ಒಂದುಗೂಡಿಸಿ ಏಷ್ಯಾದಲ್ಲಿ ವಿಶಾಲವಾದ ಸಾಮ್ರಾಜ್ಯವನ್ನು ಕಟ್ಟಿದವನೇ ಚಂಗೀಸ್ ಖಾನ್. ಆದರೆ ಮಕ್ಕಳೇ, ಇವನು ಮಾಡಿರುವಂತಹ ಘೋರ ಕೃತ್ಯ, ಅಮಾನುಷ ಕೃತ್ಯಗಳು ಇತಿಹಾಸವನ್ನು ಓದುವವರ ಮೈಯನ್ನೇ ನಡುಗಿಸ್ತವೆ. ಈಗ ನೀವು ನೋಡ್ತಾ ಇರೋದು ಕುಬ್ಲಾಯ್ ಖಾನನನ್ನ. ಇವನು ಚಂಗೀಸ್ ಖಾನನ ಮೊಮ್ಮಗ. ಮಕ್ಕಳೇ, ಚೀನಾ ದೇಶದ ಚಕ್ರವರ್ತಿಯಾಗಿ ಕುಬ್ಲಾಯ್ ಖಾನ್ ಮೆರೆದನು. ಉತ್ತಮ ಆಡಳಿತಗಾರ, ದಯಾಳು ಸಾಮ್ರಾಟ ಇವನಾಗಿದ್ದನು. ವಿದ್ಯಾರ್ಥಿಗಳೇ, ಒಬ್ಬ ರಾಜ ತನ್ನ ಪ್ರಜೆಗಳನ್ನ ಉತ್ತಮ ರೀತಿಯಲ್ಲಿ ನೋಡ್ಕೊಳ್ಬೇಕಾಗತ್ತೆ ಅಲ್ವಾ? ಹೌದು, ನಮ್ಮ ಕುಬ್ಲಾಯ್ ಖಾನ್ ಸಹಿತ ಅನೇಕ ಜನಪರ ಕಾಮಗಾರಿಗಳನ್ನು ಮಾಡಿಕೊಡ್ತಾನೆ. ಕ್ಷಾಮಗಳು ಬಂದಾಗ ಹಸಿದವರಿಗೆ ಅನ್ನದಾನ ಸಹಿತ ಮಾಡ್ತಾನೆ. ಕಲೆ ಮತ್ತು ವಿದ್ವಾಂಸರಿಗೆ ಪ್ರೋತ್ಸಾಹವನ್ನ ನೀಡ್ತಾನೆ. ಚೀನಾ ದೇಶದ ಧರ್ಮ ಸಂಸ್ಕೃತಿಗಳು ಕುಬ್ಲಾಯ್ ಖಾನನ ಮೇಲೆ ಪ್ರಭಾವ ಬೀರಿದವು. ಇವನು ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ತಾನೆ. ಮಕ್ಕಳೇ, ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅನ್ನುವಂತಹ ನಾಣ್ಣುಡಿಯನ್ನ ನೀವು ಕೇಳಿದಿರಲ್ವಾ? ಹೌದು, ಇದಕ್ಕೆ ಉತ್ತಮ ಉದಾಹರಣೆ ನಮ್ಮ ಕುಬ್ಲಾಯ್ ಖಾನ್. ಇವನು ಮೊದಲು ಕ್ರೂರಿಯಾಗಿದ್ದ, ನಂತರ ಉತ್ತಮ ಅಂದರೆ ಸಜ್ಜನರ ಸಂಪರ್ಕದಿಂದ ಪರಿವರ್ತನೆಯನ್ನ ಹೊಂದಿ ಒಳ್ಳೆ ವ್ಯಕ್ತಿಯಾಗಿ ಬದಲಾಗ್ತಾನೆ. ನಂತರದಲ್ಲಿ ಅಧಿಕಾರಕ್ಕೆ ಬಂದವನೇ ತೈಮೂರ್. ಕಾಲಗತಿಯಲ್ಲಿ ಅವನತಿ ಕಂಡ ಕುಬ್ಲಾಯ್ ಖಾನನ ಸಾಮ್ರಾಜ್ಯವನ್ನು ತೈಮೂರ್ ಮತ್ತೊಮ್ಮೆ ಕಟ್ಟಿದನು. ಮಕ್ಕಳೇ, ತೈಮೂರನು ಪರ್ಷಿಯಾ, ಇರಾಕ್, ಸಿರಿಯಾ, ಅಫ್ಘಾನಿಸ್ತಾನ ಹಾಗೂ ರಷ್ಯಾ ದೇಶಗಳ ಅನೇಕ ಭಾಗಗಳ ಮೇಲೆ ಆಕ್ರಮಣ ಮಾಡಿ ವಿಶಾಲ ಸಾಮ್ರಾಜ್ಯವನ್ನು ಕಟ್ಟಿದನು. ಈಗ ನೀವು ಚಿತ್ರದಲ್ಲಿ ನೋಡ್ತಾ ಇರುವಂತಹ ವ್ಯಕ್ತಿಯೇ ಬಾಬರ್. ಬಾಬರ್ ಯಾರು ಅಂತ ಗೊತ್ತು ಅಲ್ವಾ ಮಕ್ಕಳೇ ನಿಮಗೆ? ಹೌದು, ಭಾರತದ ಮೇಲೆ ಆಕ್ರಮಣ ಮಾಡಿ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪಿಸಿದ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕನೇ ಈ ಬಾಬರ್. ಬಾಬರ್ 1526ರಲ್ಲಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಇಲ್ಲಿವರೆಗೂ ಮಂಗೋಲರ ಇತಿಹಾಸದ ಕುರಿತು ವಿವರಣೆಯನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿರುವಿರಿ ಅಂತ ಭಾವಿಸ್ತೀನಿ. ಧನ್ಯವಾದಗಳು.